ಫೇಸ್ ಎಂಟಿಪರೇಟ್ಸ್ ಹಾಕ್ಸಿದೆ, ಇನ್ನು ನಂಬರ್ ಹಾಕ್ಸ್ಬೇಕು. ನಂಬರು ಮತ್ತೆ ಇನ್ನೊಂದ್ ಸ್ವಲ್ಪ ಇದ್ರದ್ದು ಡೀಟೇಲ್ಸ್ ಎಲ್ಲ ಹಾಕ್ಸ್ಬೇಕು. ಅದಕ್ಕೆ ನಾನ್ ಮಾಡಿದೆ, ಎಲ್ಲ ಒಂದೇ ಕಡೆ ಹಾಕ್ಸದ್ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ನನ್ನ ಫ್ರೆಂಡ್ ಇದ್ದಾನೆ ಇಶಾಕ್ ಅಂತ ಹೇಳಿ, ಅವನ ಹತ್ರ ಸ್ಟಿಕ್ಕರ್ ಹಾಕ್ಸೋಣ ಅಂತ ಬಂದೆ. ಅವಾಗ ತುಂಬಾ ದಿನದಿಂದ ನಾ ಈಗ ನೆಕ್ಸ್ಟ್ ನನ್ನ ಗಾಡಿ ಕೆಲಸ, ಸೀಟ್ ಕೆಲಸ ಆಗ್ಲಿ, ಸೀಲಿಂಗ್ ಕೆಲಸ ಆಗ್ಲಿ, ಯಾವುದೇ ಕೆಲಸ ಮಾಡಂಗಿದ್ರು ಹುಣಸೂರಲ್ಲೇ ಮಾಡಿಸ್ತೀನಿ. ಎಲ್ಲ ಹೆಚ್ಚಿನ ಅಂಶ ಎಲ್ಲ ಮೈಸೂರು ಆ ಕಡೆ ಈ ಕಡೆ ಎಲ್ಲ ಹೋಗ್ತಾರೆ. ನಾನು ಈಗ ಹುಣಸೂರಲ್ಲೇ ಮಾಡಿಸ್ತೀನಿ. ಮಾಡಿಸ್ಬಿಟ್ಟು ಅದನ್ನು ಫುಲ್ ವಿಡಿಯೋ ಮಾಡಿ, ಡೀಟೇಲ್ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಜಸ್ಟ್ ಒಂದು ಎಕ್ಸಾಂಪಲ್, ಇದು ಯಾವ ಗಾಡಿ ಬ್ರೋ ಇದು ಮಾಡ್ತಾ ಇರೋದು? ಶಿಫ್ಟ್. ಇಲ್ಲಿ ಈ ಗಾಡಿ ಇದೆ ಅಲ್ಲ, ಇದೇ ಗಾಡಿ ಇದು. ಇಲ್ಲಿ ನಿಂತಿದೆ ಒಂದು ಶಿಫ್ಟ್. ಇದು ಕೆಲಸ ನಡೀತಾ ಇದೆ, ಕಂಪ್ಲೀಟ್ ಕೆಲಸ ನಡೀತಾ ಇದೆ. ಇದು ಶಿಫ್ಟ್ ಹೇಗೆ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು. ವೀಲ್ ನೋಡಿದ್ರೆ ಹೆಚ್ಚಿನ ಅಂಶ ಎಲ್ಲರೂ ಗೊತ್ತಾಗುತ್ತೆ ಈ ಶಿಫ್ಟ್ ಕೆಲಸ ಹೇಗ್ ನಡೀತಾ ಇದೆ ಅನ್ನೋದು. ಫುಲ್ ಕಂಪ್ಲೀಟ್ ಕೆಲಸ ನಡೀತಾ ಇದೆ. ಈ ಶಿಫ್ಟ್ ಸೀಟ್ ನ ಈಗ ಇಲ್ಲಿ ಇವರು ರೆಡಿ ಮಾಡ್ತಾ ಇದಾರೆ. ಒಂದು ಯಾವ್ದು ಒಂದು ಮೆರೂನ್ ರೆಡ್ ಕಲರ್ ಅಲ್ಲಿ ಸೀಟ್ ಕೆಲಸನ ಮಾಡ್ತಾ ಇದಾರೆ. ಸೀಟ್ ಟೋಟಲ್ ಕೆಲಸ, ಸೀಟ್ ಕುಷನ್, ಬಕೆಟ್ ಸೀಟ್ಸ್, ಸೀಟ್ ಕುಷನ್ ವರ್ಕ್, ಇದು ಕವರ್ ಆಗ್ಲಿ, ಕುಷನ್ ವರ್ಕ್ ಅಲ್ಲಿ ಕುಷನ್ ವರ್ಕ್ ಎಲ್ಲ ಮಾಡ್ತಿರಲ್ಲ ಬ್ರೋ? ಇದೀಗ ಏನು ಬರೀ ಕವರ್ ಆಗ್ತಾ ಇರೋದಿಲ್ಲ ಕುಷನ್ ವರ್ಕ್? ಸರ್ ಫುಲ್ ಕುಶನ್ ವರ್ಕ್ ಇದು. ಬಕೆಟ್ ಸೀಟ್, ನಾರ್ಮಲ್ ಸೀಟ್ ಬಕೆಟ್ ಸೀಟ್ ಮಾಡ್ತಾ ಇದೆ, ಮಾಡಿಫೈ ಮಾಡ್ತಿರೋದು. ಇಲ್ಲಿ ನಿಮ್ಗೆ ಕಂಪ್ನಿಯಿಂದ ಈ ತರ ಬರಲ್ಲ, ಬಕೆಟ್ ಸಿಸ್ಟಮ್ ಮಾಡಿ. ಸೀಟ್ ಇಲ್ಲಿ ಯಾವ್ದಾದ್ರು ಇದೆಯಾ? ಈಗ ಸದ್ಯಕ್ಕೆ ಯಾವ್ದು ಇಲ್ಲ. ಇಲ್ಲಿ ಇದೆ ನೋಡಿ. ಆ ಕಡೆಯಿಂದ ಬರ್ತೀನಿ, ಈ ಕಡೆಯಿಂದ ತೋರಿಸಿದ್ರೆ ಅದು ಗೊತ್ತಾಗಲ್ಲ. ಇರ್ಲಿ ಬಿಡಮ್ಮ, ಆ ಕಡೆಯಿಂದಾನೆ ಬರ್ತೀನಿ. ನೋಡ್ತಾ ಇರ್ಬೋದು. ಕಂಪ್ನಿ ಸೀಟ್ ಅಂತ ಹೇಳಿದ್ರೆ ಈ ತರ ನಾರ್ಮಲ್ ಆಗಿ ಒಂದು ಸೀಟ್ ಬರುತ್ತೆ. ಶಿಫ್ಟ್ ಸೀಟ್ ಈಗ ತೋರಿಸ್ತಾ ಇರೋದು. ಇದು ಈಗ ಕೆಲಸ ಆಗಿರೋದು. ಇದು ಕೆಲಸ ಆಗಿರೋದಲ್ಲ ಬ್ರೋ? ಇದು ಕೆಲಸ ಆಗಿ ಇಟ್ಟಿದ್ದಾರೆ. ಇದು ಈಗ ನಾರ್ಮಲ್ ಒಂದು ಸಿಂಪಲ್ ಒಂದು ಕೆಲಸ ಮಾಡಿದ್ದಾರೆ. ಕವರ್ ಒಂದು ಇದ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಬ್ಯಾಕ್ ಸೀಟ್, ಫ್ರಂಟ್ ಸೀಟ್ ಎಲ್ಲ ಇದೆ. ಜೊತೆಗೆ ಈಗ ಏನು ಈಗ ಗಾಡಿ ತೋರಿಸ್ತೆ, ಆ ಗಾಡಿಗೆ ಒಂದು ಬಕೆಟ್ ಸೀಟ್ ರೆಡಿ ಮಾಡ್ತಾ ಇದಾರೆ. ಅದು ಹೇಗೆ ಅನ್ನೋದನ್ನ ನೋಡಿ. ತುಂಬಾ ನೀಟಾಗಿ ಕೆಲಸ ಮಾಡ್ತಾ ಇದಾರೆ. ಅವ್ರು ನಿಂತು ತುಂಬಾ ಕೂಲ್ ಆಗಿ ನೀಟಾಗಿ ಟೈಮ್ ತಗೊಂಡು. ಈಗ ಒಂದು ಗಾಡಿ ಸೀಟ್ ಕೆಲಸ ಮಾಡ್ಸಕ್ಕೆ ಎಷ್ಟು ದಿನ ಬೇಕು? ಬಕೆಟ್ ಸೀಟ್ ಮಾಡಿಸ್ಬೇಕು ಅಂದ್ರೆ ಒಂದು 2-3 ಡೇಸ್ ಬೇಕೇ ಬೇಕು. 2-3 ಡೇಸ್ ಥರ್ಮಾಕೋಲ್ ಬರುತ್ತೆ, ಕೆಲಸ ನಡೀತಾ ಇದೆ. ಬರೀ ಸರಿ ಎಮರ್ಜೆನ್ಸಿ ಬೇಕು ಅಂದ್ರೆ ಒನ್ ಡೇ ಮಾಡ್ಕೊಡ್ತೀವಿ, ಡೇಲಿ ಮಾಡಿ ಕೊಡ್ತೀವಿ. ಫಿನಿಶಿಂಗ್ ಬರಲ್ಲ, ಏನಿರುತ್ತೆ ಆ ಫಿಟ್ಟಿಂಗ್ ಇರುತ್ತೆ, ಒಂದೇ ಡೇಸ್ ಅಲ್ಲಿ ಕೊಡ್ತೀವಿ. ನಾರ್ಮಲ್ ಸೀಟ್ಸ್ ಬೇಕು, ಕವರ್ ಬೇರೆ ಕವರ್ ಮತ್ತೆ ಕುಶನ್ ಹಾಕೊಡ್ತೀವಿ ಅಂತ ಇಲ್ಲಿ ಮಾಡಿದೀವಲ್ಲ, ಇದೆಲ್ಲ ನಾರ್ಮಲ್, ಅದು ಕಂಪ್ನಿ ಫಿಟೆಡ್, ಅದು ಇದೆಲ್ಲ ಒಂದೇ ದಿವಸಕ್ಕೆ ಮಾಡಿ ಕೊಡ್ತೀವಿ. ನಿಮ್ಮ ಹೆಸರು ಬ್ರೋ? ರುಮಾನ್. ಇವರು ರುಮಾನ್ ಅಂತೇಳಿ ಇಲ್ಲಿ ನೋಡ್ತಾ ಇರ್ಬೋದು. MNS ಕುಶನ್ ವರ್ಕ್ ಅಂತ ಹೇಳ್ಬಿಟ್ಟು ಹುಣಸೂರಲ್ಲಿ. ಈ ಹುಣಸೂರಲ್ಲಿ ಎಷ್ಟು ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇದೆಯೋ ಅಷ್ಟು ಇದೆ ಅಂತ ಹೇಳಕ್ ಆಗಲ್ಲ. ಈಗ ಕುಶನ್ ವರ್ಕ್, ಈಗ ಪ್ರಾಪರ್ ಒಂದು ಕುಶನ್ ವರ್ಕ್ ಇದೆಲ್ಲ ಮಾಡ್ತಾರಂತದ್ದು 2-3 ಅಂಗಡಿಗಳು. ಅದರಲ್ಲಿ ಒಂದು ಸ್ವಲ್ಪ ಕೆಲಸ ನಡೀತಾರಂತ ಅಂಗಡಿ ಅಂತ ಹೇಳಿದ್ರೆ ಇದೇನೆ. ಯಾಕೆಂತ ಹೇಳಿದ್ರೆ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಕೆಲಸ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫುಲ್ ಮಾಡಿಫೈಡ್ ಒಂದು ಶಿಫ್ಟ್ ಇದೆ, ಅದು ಇನ್ನು ಕೆಲಸದಲ್ಲಿ ಇದೆ. ಅದರಿಂದ ಗಾಡಿ ಅಷ್ಟು ಕ್ಲೀನ್ ಅಲ್ಲ. ಜೊತೆಗೆ ಹುಡುಗರು ಇದಾರೆ ಇಲ್ಲಿ. ಏನ ಹೆಸರು? ಅಫ್ನಾನ್. ಜೋರಾಗಿ ಹೇಳೋ, ಮಾತಾಡೋ. ಊಟ ಮಾಡಿಲ್ವಾ? ಊಟ ಮಾಡಿಲ್ವಾ? ಮಾಡ್ದ? ಎಂತಿದೆ? ಅನ್ನ ಸಾಂಬಾರು. ಅದಕ್ಕೆ ಸೌಂಡ್ ಬರ್ತಾ ಇಲ್ಲ. ಬೈ, ನಿಮ್ಮ ಹೆಸರು? ಫೈಜಲ್. ನೀವಿಲ್ಲೇ ಇರೋದಾ? ನೀವು ಇಲ್ಲೇ ವರ್ಕ್ ಮಾಡ್ತಾ ಇರೋದು? ಇಲ್ಲಿ ಒಬ್ರು ಓಡ್ತಾ ಇದಾರೆ ನೋಡಿ. ಇವರು ನೀವೇನು ವರ್ಕ್ ಮಾಡ್ತಾ ಇದ್ರ? CCTV ವರ್ಕ್. ನೀವು ಈಗ ಇಲ್ಲಿ ಬಂದು ಹೆಲ್ಪ್ ಎಲ್ಲ ಮಾಡ್ಕೊಡ್ತೀರಿ? ಅಂಗಡಿಯಲ್ಲಿ ಸುಮ್ಮನೆ ಕುತ್ಕೊಳ್ಳೋದು. ವರ್ಕ್ ಚೆನ್ನಾಗಿದೆ. ಹೌದಾ? ಜೋರಾಗಿ ಮಾತಾಡಿ ಬ್ರೋ. ಜೋರಾಗಿ. ನಮ್ ಬ್ರದರ್ ವರ್ಕ್ ಚೆನ್ನಾಗಿದೆ. ಪ್ರಾಪರ್ ಕ್ಯಾರ್ನಗರದವರು. ಕ್ಯಾರ್ನಗರ ಬಂದಿ 2 ವರ್ಷ ಆಯ್ತು. ಇಲ್ಲ, ಈಗ ನಾನು ಗಾಡಿನ ಇಲ್ಲೇ ಕೆಲಸ ಮಾಡಿ ಅದನ್ನ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ಬೇಕು ಅಂತ ನಾನು ಐಡಿಯಾ ಮಾಡಿದೀನಿ. ಒಳ್ಳೆ ಹಾಕ್ತೀನಿ ನಾನು ಅದನ್ನ. ಅದು ಒಳ್ಳೆ ಇದು ಟಾಪ್ ಆಗ್ಲಿ, ಸೀಲಿಂಗ್ ಆಗ್ಲಿ, ಸೀಟ್ ಕೆಲಸ ಆಗ್ಲಿ, ಎಲ್ಲಾ ಕೆಲಸ ಮಾಡಿ ಎಲ್ಲಾನು ಇಲ್ಲೇ ಮಾಡಿಸಿ ಒಂದು ವಿಡಿಯೋ ಮಾಡ್ಬೇಕು ಅಂತ ಇದ್ದೀನಿ. ಮಾಡ್ತೀರಾ ಬ್ರೋ? ಈಗ ಆಟೋದು ಒಂದು ಟಾಪ್ ಕೆಲಸ ಮತ್ತೆ ಕೊಡ್ತೀನಿ ನೋಡಿ. ಇಲ್ಲ, ಮಾಡಿ ತೋರಿಸ್ತೀನಿ ನಿಮ್ಗೆ. ಅದೇನೆ ಮಾಡಿ ಅದಾದ್ಮೇಲೆ ಹೇಳೋಣ ಅಂತ. ಓಕೆ, ಇದೊಂದು ಈ ಕಲರ್ ತುಂಬಾ ನನಗೆ ತುಂಬಾ ಫೇವ್ರೇಟ್ ಕಲರ್. ಕೆಲಸ ಚೆನ್ನಾಗಿ ಮಾಡ್ತಾರೆ, ಏನ್ ತೊಂದ್ರೆ ಇಲ್ಲ. ಯಾಕೆಂದ್ರೆ ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ. ನಾನೀಗ ಈ ಗಾಡಿ ಹೇಳಿ ಬ್ರೋ. ನಮ್ಗೆ ಕಸ್ಟಮರ್ಸ್ ಈಗಪ್ಪ ಮಡಿಕೇರಿ, ರಾಜಪೇಟೆ ಅಲ್ಲಿದೆ ಜಾಸ್ತಿ ನಮ್ಗೆ ಕೆಲಸಗಳು. ಅಲ್ಲಿಂದ ಜಾಸ್ತಿ ಇಲ್ಲ. ಈಗ ಹುಣಸೂರಿಗೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಕಸ್ಟಮರ್ಸ್ ಹೊರಗಡೆಯಿಂದ ಬರೋರೇನ ಜಾಸ್ತಿ. ಗೋಣಿಕೊಪ್ಪ, ವಿರಾಜಪೇಟೆ, ಇಲ್ಲ ಆ ಕಡೆ ಹಾಸನ, ಆ ಕಡೆಯಿಂದೆಲ್ಲ ಬರೋರು ಜಾಸ್ತಿ ಇದಾರೆ ಹುಣಸೂರಿಗೆ.
ಯಾವ್ದೇ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ಗಾಗ್ಲಿ ಇಲ್ಲ ವೆಹಿಕಲ್ ಯಾವ್ದಾದ್ರು ಕೆಲ್ಸಕ್ಕಾಗ್ಲಿ ತುಂಬಾ ಜನ ಆ ಕಡೆಯಿಂದ ಬರ್ತಾ ಇದ್ರು, ಹೊರಗಡೆಯಿಂದ ಬರ್ತಾ ಇರೋರೇ ಜಾಸ್ತಿ. ಹುಣಸೂರವರು ಮೈಸೂರು ಆ ಕಡೆ ಈ ಕಡೆಯಿಂದ ಹೋಗ್ತಾರೆ, ಬಟ್ ಹೊರಗಡೆಯಿಂದ ಹುಣಸೂರಿಗೆ ಬರ್ತಾ ಇದಾರೆ. ಅದು ಹುಣಸೂರ್ದೊಂದು ಸ್ಪೆಷಾಲಿಟಿ, ಹುಣಸೂರವ್ರಿಗೆ ಗೊತ್ತಿಲ್ಲ. ನೋಡ್ತಾ ಇರ್ಬೋದು, ಇದು ಬ್ಯಾಕ್ ಸೀಟ್, ಅದೇ ಶಿಫ್ಟ್ ಬ್ಯಾಕ್ ಸೀಟ್ ನ ಕವರ್ ಹಾಕಿ ಇಟ್ಟಿದ್ದಾರೆ. ಇನ್ನು ಫಿನಿಶಿಂಗ್ ಆಗಿಲ್ಲ, ಇದು ಒಂದು ಕವರ್ ಹಾಕಿ ಇಟ್ಟಿದ್ದಾರೆ. ಇದು ಬೇರೊಂದು ಗಾಡಿದು ಒಂದು ಸೀಟು. ಇಲ್ಲಿ ಎಲ್ಲ ಗಾಡಿಗಳು ಸೀಟ್ ಕವರ್ಸ್ ಇದೆಲ್ಲ ತುಂಬಾನೇ ಇದೆ. ಹಾಗೇನೆ ತುಂಬಾನೇ ಕಸ್ಟಮರ್ಸ್ ಐಟಮ್ಸ್ ಇಲ್ಲಿ ತುಂಬಾ ಜನ ಕೆಲಸ ಕೊಟ್ಟಿದ್ದಾರೆ, ಕೆಲಸಗಳು ನಡೀತಾನು ಇದೆ. ನಾನು ಈಗ ವೆಲ್ವೆಟ್ ಎಲ್ಲ ಮಾಡ್ಸೋಣ ಅಂದೆ, ಅವಾಗ ಅವ್ರು ಹೇಳಿದ್ರು ಅದ್ ಬೇಡ, ಯಾಕೆಂತ ಹೇಳಿದ್ರೆ ಅವ್ರಿಗೆ ಸಜೆಷನ್ ಕೊಡ್ತಾರೆ. ಈಗ ಆಟ ಅಂತ ಹೇಳುವಾಗ ಸ್ವಲ್ಪ ಧೂಳು ಇದೆಲ್ಲ ಜಾಸ್ತಿ ಇರುತ್ತೆ, ಅವಾಗ ಅದಕ್ಕೆ ತಕ್ಕಾಗಿ ಅವರು ಸಜೆಷನ್ ಕೊಡ್ತಾ ಇದಾರೆ. ಎಂತ ಹೇಳಿದ್ರೆ ಅದ್ ಮಾಡೋದ್ ಬೇಡ, ಅದ್ ಕ್ಲೀನ್ ಮಾಡೋದು ಸ್ವಲ್ಪ ತೊಂದರೆ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು. ಹಾಗೇನೆ ಇಲ್ಲಿ ಅದೇ ಈಗ ಅವ್ರು ಏನ್ ಕೆಲಸ ಮಾಡ್ತಾ ಇರೋ ಅದೇ ಸೀಟ್ ಒಂದು ಕವರ್, ಇನ್ನೊಂದು ಕವರ್ ಇಲ್ಲಿ ಇದೆ. ಹಾಗೇನೆ ಮೆಟೀರಿಯಲ್ಸ್ ಯಾವ್ದ್ಯಾವ್ದು ಬೇಕು ಎಲ್ಲ, ಕಲರ್ಸ್ ಆಗ್ಲಿ ಮೆಟೀರಿಯಲ್ಸ್ ಅಲ್ಲಿ ವೇರಿಯೇಷನ್ ಬರುತ್ತೆ. ಮತ್ತೆ ಕಲರ್ಸ್ ಅಲ್ಲಿ ಕೆಲವೊಂದು ಮೆಟೀರಿಯಲ್ಸ್ ಅಲ್ಲಿ ಕೆಲವೊಂದು ಕಲರ್ಸ್ ಇರಲ್ಲ. ಇದು ಐವಾ ಅಂತ. ಓಕೆ, ಇದು ಮೀಡಿಯಂ ಬಜೆಟ್ ಅಲ್ಲ? ಇದು ಮೀಡಿಯಂ ಬಜೆಟ್ ಇಲ್ಲ ಲೋ ಬಜೆಟ್? ಮೀಡಿಯಂ ಬಜೆಟ್. ಈ ಮೀಡಿಯಂ ಬಜೆಟ್, ಲೋ ಬಜೆಟ್ ಇಲ್ಲ ಹೈ ಬಜೆಟ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಅದು ಸಿಗುತ್ತೆ ನಿಮ್ಗೆ. ಇದು ರಾಯಲ್ ಅಂತ. ರಾಯಲ್, ಇದು ಸ್ವಲ್ಪ ಹೈ ಕ್ವಾಲಿಟಿ ಬಜೆಟ್ ಅಲ್ಲಿ ಬರುತ್ತೆ. ಕ್ವಾಲಿಟಿನೂ ಅದೇ ತರ ಬರುತ್ತೆ. ನೋಡ್ತಾ ಇರ್ಬೋದು, A to Z ಯಾವ ಕಲರ್ ಬೇಕು ನಿಮಗೆ ಎಲ್ಲ ಕಲರ್ ಸಿಗುತ್ತೆ. ಪ್ಯೂರ್ ಲೆದರ್ ಬೇಕು ಅಂದ್ರೆ ಅದು ಸಿಗುತ್ತೆ. ಇಲ್ಲಿ ನೋಡಿ, ಈ ಒಂದು ಮೆಟೀರಿಯಲ್ ನಾನು ಈಗ ನನ್ನ ಗಾಡಿಗೆ ಇದೇ ತರ ಮಾಡಿಸ್ಬೇಕು ಅಂತಿದ್ದೀನಿ. ನಾನು ಸೀಟ್ ಹುಡುಕ್ತಾ ಇದ್ದೀನಿ, ಅದು ನಾನು ಈಗ ಡಿಸ್ಕ್ಲೋಸ್ ಮಾಡಲ್ಲ, ಅದಾದ್ಮೇಲೆ ಹೇಳ್ತೀನಿ. ನಾನು ನನ್ನ ಗಾಡಿಗೆ ಇದೇ ತರ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರೋದು. ನೋಡ್ತಾ ಇರ್ಬೋದು, ಈ ಒಂದು ಪ್ಯಾಟ್ರನ್ ಸೂಪರ್ ಆಗಿ ಬರುತ್ತೆ. ಇದು ಫಿಟ್ಟಿಂಗ್ ಆದ್ಮೇಲೆ ಇದ್ರದ್ದೊಂದು ಫಿನಿಶಿಂಗ್ ನಮಗೆ ಸಿಗೋದು. ಬಟ್ ಇದೆಲ್ಲ ಅಷ್ಟೇನೆ. ಇದೆಲ್ಲ ಅಂತ ಹೇಳಿದ್ರೆ ಈ ಕೆಲಸಗಳು ಅಂತ ಹೇಳಿದ್ರೆ ತುಂಬಾನೇ ರೇರ್. ಈ ಕೆಲಸಗಳು ಮಾಡ್ಬೇಕು ಅಂತ ಹೇಳಿದ್ರೆ ಈಗ ನೀವು ಮೈಸೂರು ಬೆಂಗಳೂರು ಹೋಗೋದಾದ್ರು ಅಲ್ಲಿ ಏನು ಬರುತ್ತೋ ಆಫರ್ ಬರುತ್ತೋ ಅದರಲ್ಲಿ 50% ಅಲ್ಲಿ ನಿಮ್ಗೆ ಇಲ್ಲಿ ಮಾಡ್ಬೋದು. ಆ ಒಂದು ಗ್ಯಾರಂಟಿ ನಾನು ಕೊಡ್ತೀನಿ. ಯಾಕೆಂತ ಹೇಳಿದ್ರೆ ಮೈಸೂರು ಬೆಂಗಳೂರಲ್ಲಿ ಹೋದ್ರೆ ಈ ಒಂದು ವರ್ಕ್ಗೆ ಅಷ್ಟೇ ಅವರು ಬಜೆಟ್ ನ ಮಾಡ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ. ಬಟ್ ಇಲ್ಲಿ ನಿಮ್ಗೆ ಆ ಒಂದು ಆಫರ್ ಸಿಗುತ್ತೆ, ಒಳ್ಳೆ ಆಫರ್ ಸಿಗುತ್ತೆ. ಈಗ ಇದು ಅಂತ ಹೇಳಿದ್ರೆ ಈಗ ಮನೆಗೆ ಇದಂತ ಸೋಫಾಗಳು ಇದೆಲ್ಲ ಬರುತ್ತೆ, ಅದಕ್ಕೂ ಸಮೇತ ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಅದ್ರದ್ದು ಸಮೇತ ಇಲ್ಲಿ ಎಲ್ಲಾ ಇದು ಸಿಗ್ತಾ ಇದೆ. ಇಲ್ಲಿ ಕ್ವಾಲಿಟಿ ವೈಸ್ ನಿಮಗೆ ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತ ಹೇಳ್ತಾರೆ, ಆ ತರ ಒಂದು ಇದರಲ್ಲಿ ಸಿಗುತ್ತೆ. ನಿಮ್ಗೆ ಯಾವ ಬಜೆಟ್ ಅಲ್ಲಿ ಬೇಕೋ, ಯಾವ ತರ ಬೇಕೋ ಅದ್ ಮಾಡಿಸ್ಕೊಂಡು ಹೋಗ್ಬೋದು. ನೀವು ಹೊರಗಡೆ ಏನ್ ಮಾಡಿಸ್ತೀರೋ ಅದ್ರಲ್ಲಿ ಬಜೆಟ್ ಅಲ್ಲಿ ತುಂಬಾನೇ ಒಂದು ಇಲ್ಲಿ ನೋಡ್ತಾ ಇರ್ಬೋದು. ಇದು ಅಷ್ಟೇನೆ, ಇದು ಹೋಮ್ ಇಂಟೀರಿಯರ್ದು ಅಂತ ಲೆದರ್ ವರ್ಕ್ ಅಂತ ಹೇಳ್ಬೋದು. ಈಗ ಮನೆಗಳದೆಲ್ಲ ಲೆದರ್ ಸೋಫಾಗಳು ಇದೆಲ್ಲ ಏನ್ ಬರುತ್ತೆ ಅದ್ರದ್ದೊಂದು ವರ್ಕ್ ಅಂತ ಹೇಳ್ಬೋದು. ಇದು ವೆಹಿಕಲ್ದು ಅಂತ ಹೇಳುವಾಗ ನೀವು ಯಾವ ತರ ನೀವು ಇದ್ ಮಾಡ್ತೀರಾ. ಬಟ್ ಯಾವ್ದೇ ತರ ನೀವು ಸೆಲೆಕ್ಟ್ ಮಾಡೋದಾದ್ರೂ ಅದರಲ್ಲಿ ಏನ್ ಬಜೆಟ್ ನೀವು ಹೊರಗಡೆ ಎಕ್ಸ್ಪೆಕ್ಟ್ ಮಾಡ್ತೀರಾ, ಇದು ಹೋಮ್ ಇಂಟೀರಿಯರ್ ವರ್ಕ್ ಅಂತ ಹೇಳ್ಬೋದು. ಇದು ನಿಮಗೆ ಗಾಡಿಗಳಿಗೆ ಬೇಕು ಅಂತ ಹೇಳಿದ್ರೆ ಗಾಡಿಗಳಿಗೆ ಮಾಡಿಸ್ಬೋದು, ಬಟ್ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು, ಬಟ್ ಚೆನ್ನಾಗಿರುತ್ತೆ. ಈ ಒಂದು ಇದ್ರಲ್ಲಿ ಇರುತ್ತೆ. ಇದೆಲ್ಲ ವೆಹಿಕಲ್ದೇನೆ. ಇದು ವೆಹಿಕಲ್ಗೆ ಏನ್ ಬರುತ್ತೆ ಸೆಮಿಲ್. ಇದು ಸೆಮಿಲ್ ಇದೆ ಅಲ್ವಾ? ಇದು ರಾಯಲ್. ಇದು ರಾಯಲ್ ಪ್ಯೂರ್ ಲೆದರ್ ಅಲ್ಲ, ಪ್ಯೂರ್ ಲೆದರ್ ಅಲ್ಲ, ಸೆಮಿಲ್ ಲೆದರ್ ಅಂತ ಹೇಳ್ತಾರೆ ಇದಕ್ಕೆ. ಇದರಲ್ಲಿ 5000 ಇಂದ ಸ್ಟಾರ್ಟ್ ಆಗುತ್ತೆ. 5000 ಇದೆ. ಓಕೆ, ಈಗ 5000 ಇಂದ ಅಂತ ಅಪ್ರೋಕ್ಸ್ ಹೇಳ್ತಾ ಇರೋದು. ನೆಗೋಷಿಯಬಲ್ ರೇಟ್ ಅದು ಬಂದು ನೀವು ಮಾತಾಡಿದಾಗ ಸ್ವಲ್ಪ ಫ್ಲೋರ್ ಮ್ಯಾಟ್ ಕಾರ್ಗಳಿಗೆ, ಗಾಡಿಗಳಿಗೆ, ಯಾವುದೇ ಗಾಡಿಗಳಿಗೆ ಬೇಕಾದ್ರೂ ಫ್ಲೋರ್ ಮ್ಯಾಟ್ ಬೇಕು ಅಂದ್ರೆ ಅದೂ ಸಿಗುತ್ತೆ. ಇದೇನಿದು? ಇದು ಫ್ಲೋರ್ ಮ್ಯಾಟ್ ಏನೇ? ಓಕೆ, ಸೂಪರ್ ಬ್ರೋ. ಇಲ್ಲಿ ನೋಡಿ ಬ್ರೋ, ಇಲ್ಲಿ ನೋಡಿ ಬ್ರೋ, ಇಲ್ಲಿ ಇದೇನು ಗೊತ್ತಾ? ಇದು ಸೀಟ್ ಕವರ್ ಅಲ್ಲ, ಇಲ್ಲ ಸೀಲಿಂಗ್ ಅಪಲ್ಸರಿ ಅಲ್ಲ, ಯಾವ್ದು ಅಲ್ಲ ಬ್ರೋ. ಇದು ಸೀಲಿಂಗ್ ಅಂತ ಅಲ್ಲ, ಇದು ಫ್ಲೋರ್ ಮ್ಯಾಟ್ ಅಂತ ಬ್ರೋ. ಇದು ನಾನು ಆಶ್ಚರ್ಯ ಆಗೋದೆ. ಯಪ್ಪ, ಇದು ಮಾತ್ರ ಸೂಪರ್ ಆಗಿದೆ. ಸೆಕೆ ಅಂತೂ ಸಿಕ್ಕಾಬಿಟ್ಟೆ. ಬೆಳಿಗ್ಗೆ ಸಾಯಂಕಾಲ ಎಷ್ಟು ಚಳಿ ಇದೆಯೋ ಅಷ್ಟೇ ಸೆಕೆ ಇದೆ. ನೋಡ್ತಾ ಇರ್ಬೋದು, ಫುಲ್ ಬೆವರ್ತಾ ಇದ್ದೀನಿ. ಜೊತೆಗೆ ಕೆಲಸ ಮಾಡುವಾಗ ಬೆವರೋದು ನಾರ್ಮಲ್, ಜೊತೆಗೆ ಸೆಕೆ ಇದೆ ಅಲ್ವಾ? ತುಂಬಾ ಸೆಕೆ ಇದೆ. ತುಂಬಾ ಸೆಕೆ ಇದೆ. ಬೆಳಿಗ್ಗೆ ಸಂಜೆ ಎಷ್ಟು
ಕೋಲ್ಡ್ ಇರುತ್ತೋ ಅಷ್ಟೇನೆ ಸೆಕೆನೂ ಇದೆ, ಇಲ್ಲ ಅಂತಲ್ಲ. ಬಟ್ ಇದು ನನಗೆ ಆಶ್ಚರ್ಯ ಆಯ್ತು, ಯಾಕೆಂತ ಹೇಳಿದ್ರೆ ಇದು ಫ್ಲೋರ್ ಮ್ಯಾಟ್ ಅಂತ ಹೇಳಿದಾಗ ಇದು ಹೆಂಗೆ ಸ್ಕ್ವೇರ್ ಫೀಟ್ ಲೆಕ್ಕನ ಹೇಗೆ ಬ್ರೋ? ಇದು ಸ್ಕ್ವೇರ್ ಫೀಟ್ ಲೆಕ್ಕನ ಹೇಗೆ ಇದು ಮೀಟರ್ ಲೆಕ್ಕ? ಫಿಕ್ಸೆಡ್ ಒಂದು ಯಾವ ಗಾಡಿಗೆ ಇಷ್ಟು ಅಂತ, ಈ ಗಾಡಿಗೆ ಇಷ್ಟು ಅನ್ನೋದು ಫಿಕ್ಸ್. ಓಕೆ ಬ್ರೋ, ನನ್ನ ಗಾಡಿಗೂ ಇದನ್ನ ಹಾಕ್ಸ್ಬೇಕು. ಇವಾಗ ಚಲೋ ಆಪ್ಷನ್ಸ್ ಇದೆಯಾ? ಬ್ಲ್ಯಾಕ್, ಹಾ ಇಲ್ಲಿ ಬ್ಲ್ಯಾಕ್ ಒಂದು ಇದೆ ನೋಡಿ, ಇಲ್ಲಿ ಬ್ಲ್ಯಾಕು ಇದೆ, ಗ್ರೇ, ರೆಡ್, ಅಲ್ಲಿ ಒಂದು ಗ್ರೇ ಒಂದು ಫೋಲ್ಡ್ ಮಾಡಿ ಇಟ್ಟಿದ್ದಾರೆ ಗೈಸ್. ಇಲ್ಲಿ ನೋಡುವಾಗ ಒಂಥರ ಚಿಕ್ಕದೊಂದು ಗೋಡನ್ ತರ ಕಾಣಿಸುತ್ತೆ, ಬಟ್ ಇಲ್ಲಿ ಏನೇನ್ ಐಟಮ್ ಇದೆ ಹೇಗಿದೆ ಅನ್ನೋದು ಇದೆಲ್ಲ ಫ್ಲೋರ್ ಮ್ಯಾಟ್ ಏನಾ? ಯಪ್ಪ 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 ಗೈಸ್, ಇದು ಮಾತ್ರ ಆಶ್ಚರ್ಯ ಅಂತಾನೆ ಹೇಳ್ಬೋದು ಗೈಸ್. ಯಾಕೆಂತ ಹೇಳಿದ್ರೆ ಫ್ಲೋರ್ ಮ್ಯಾಟ್ ಈ ತರ ನಾನು ಇದುವರೆಗೂ ಯಾವ ಗಾಡಿಲೂ ನೋಡಿಲ್ಲ ಗೈಸ್. ತುಂಬಾನೇ ಗಾಡಿಗಳು, ಆಟೋ ಆಗ್ಲಿ, ಕಾರ್ ಆಗ್ಲಿ, ಬೈಕ್ ಆಗ್ಲಿ ಎಲ್ಲಾನು ಓಡಿಸಿದೇನೆ, ಬಟ್ ಈ ತರ ಒಂದು ಫ್ಲೋರ್ ಮ್ಯಾಟ್ ಇದುವರೆಗೂ ಎಲ್ಲೂ ನೋಡಿಲ್ಲ ನಾನು. ನೋಡಿ ಇಲ್ಲಿ ಇದೊಂದು ಗ್ರೇ ಟೈಪ್ ಅಲ್ಲಿ ಇದೆ. ಗ್ರೇ ಅಂತ ಹೇಳಿದ್ರೆ ಒಂದು ವೈಟ್ ಗ್ರೇ ಅಂತ ಹೇಳ್ಬೋದು, ಫುಲ್ ಗ್ರೇ ಅಲ್ಲ, ಒಂದು ವೈಟ್ ಮಿಕ್ಸ್ ಗ್ರೇ ಅಂತ ಹೇಳ್ಬೋದು. ಬಟ್ ಇದು ನನಗೆ ಇನ್ನೂ ಸ್ವಲ್ಪ ಖುಷಿ ಆಯ್ತು. ನಾನು ಫುಲ್ ಇಂಟೀರಿಯರ್ ಫುಲ್ ರೆಡ್ ಅಲ್ಲಿ ನೋಡ್ತಾ ಇದ್ದೀನಿ. ನಾನು ಅದನ್ನೇ ಮಾಡಿಸ್ತೀನಿ, ಸದ್ಯದಲ್ಲೇ ಅದನ್ನೇ ಮಾಡಿಸ್ತೀನಿ ನಾನು. ತುಂಬಾ ಪ್ರಾಪರ್ ಆಗಿ, ತುಂಬಾ ಪರ್ಫೆಕ್ಟ್ ಆಗಿದೆ. ಇದನ್ನೆಲ್ಲ ಇಂಟೀರಿಯರ್ ಮಾಡಿಸೋದಾದ್ರೆ ನೀವು ಫ್ಲೋರ್ ಮ್ಯಾಟ್ ಮಾಡ್ಸಂಗಿದ್ರೆ ಬಂದು ನೋಡಿ. ಕೊಡಗು ಕಡೆಯಿಂದ ಯಾರೇ ಆಗ್ಲಿ, ಕೊಡಗು ಕಡೆಯಿಂದ ಅಂತಲ್ಲ, ಈಗ ಎಲ್ಲಿಂದ ಆದ್ರೂ ಸರಿ, ಈಗ ಆಲ್ ಓವರ್ ಕರ್ನಾಟಕ ಎಲ್ಲಿಗ್ ಬೇಕಾದ್ರೂ ನಿಮಗೆ ಈ ತರ ಐಟಮ್ಸ್ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಳಿಸ್ಕೊಡ್ತಾರೆ. ನಾನೇ ನಿಂತು ಕಳಿಸ್ಕೊಡ್ತೀನಿ, ಅದು ಟೆನ್ಷನ್ ತಗೋಬೇಡಿ. ನನ್ನ ನಂಬರ್ ಅನ್ನು ಇಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಹಾಕಿರ್ತೀನಿ. ಹಾಗೇನೆ ನಮ್ಮ ಬ್ರೋ, ನಿಮ್ಮ ಹೆಸರು ಏನ್ ಹೇಳಿದ್ರಿ? ನುಮಾನ್ ಅಂತ ಹೇಳಿ. ಅವ್ರದ್ದು ನಂಬರ್ ಅನ್ನ ನಾನು ಹಾಕಿರ್ತೀನಿ, ಜೊತೆಗೆ ನನ್ನ ನಂಬರ್ ಅನ್ನು ಹಾಕಿರ್ತೀನಿ. ನಿಮ್ಗೆ ಯಾರಿಗೆ ಬೇಕು ಅಂತ ಹೇಳಿದ್ರೆ ನಾನು ಓನ್ ರಿಸ್ಕ್ ತಗೊಂಡು ನಾನು ಅದನ್ನ ಪಾರ್ಸಲ್ ಅಲ್ಲಿ ಕಳಿಸ್ಕೊಡ್ತೀನಿ. ಬೇಕು ಅಂತ ಹೇಳಿದ್ರೆ ಫ್ಲೋರ್ ಮ್ಯಾಟ್ ಇದೆಲ್ಲ ಯಾಕೆಂತ ಹೇಳಿದ್ರೆ ಈಗ ಫ್ಲೋರ್ ಮ್ಯಾಟ್ ಈಗ ಯಾವ ಗಾಡಿಗೆ ಅಂತ ಹೇಳಿದ್ರೆ ನಿಮ್ಗೆ ಪ್ರಾಪರ್ ಆಗಿ ಪರ್ಫೆಕ್ಟ್ ಸೈಜ್ ನಿಮ್ಗೆ ಗೊತ್ತಿರುತ್ತೆ. ಈಗ ಯಾಕೆಂತ ಹೇಳಿದ್ರೆ ಈಗ ತುಂಬಾ ಜನ ಈಗ ಉತ್ತರ ಕರ್ನಾಟಕದಿಂದ ಆ ಕಡೆಯಿಂದೆಲ್ಲ ನೋಡ್ತಾ ಇರ್ತಾರೆ, ಬೆಳಗಾಮು, ಬೀದರ್, ಆ ಕಡೆ ಹುಬ್ಳಿ, ಧಾರವಾಡ ಆ ಕಡೆಯಿಂದೆಲ್ಲ ನೋಡ್ತಾ ಇರ್ತಾರೆ. ಅಲ್ಲಿಗೆಲ್ಲ ಅಂತ ಹೇಳಿದ್ರೆ ಈ ತರ ಫ್ಲೋರ್ ಮ್ಯಾಟ್ ನಾನೇ ಈಗ ಫಸ್ಟ್ ಟೈಮ್ ಒಂಥರ ಆಶ್ಚರ್ಯ ಆಗ್ತಾ ಇದೆ. ಅಲ್ಲಿಗೆ ಬೇಕಾದ್ರೂ ಹಾಕೊಡ್ತೀನಿ. ಈ ಗಾಡಿ ಅಂತ ನಮ್ಗೆ ಒಂದು ಹೆಸರು ಗೊತ್ತಾಗ್ಬಿಟ್ರೆ ಈ ಗಾಡಿ ನಮ್ಗೆ ಆ ಗಾಡಿ ಒಂದು ಫೋಟೋ ಕಳಿಸ್ಕೊಟ್ರೆ ಆ ಗಾಡಿ ಸೈಜ್ ಅಲ್ಲಿ ಪರ್ಫೆಕ್ಟ್ ಸೈಜ್ ಅಲ್ಲಿ ನೀವು ಬೇಕಾದ್ರೂ ನಾನು ರೆಡಿ ಮಾಡಿ ನಿಮ್ಗೆ ಪಾರ್ಸಲ್ ಹಾಕೊಡ್ತೀನಿ. ನಿಮ್ಗೆ ಯಾವ ತರ ಬೇಕು ಹೇಳಿದ್ರೆ ಬರೀ ಗಾಡಿದು ಫೋಟೋಸ್ ಕಳಿಸಿದ್ರೆ ರೆಡಿ ಮಾಡಿ ಹಾಕಿದ್ರು. ಓಕೆ, ವೆರೈಟಿ ಡಿಸೈನ್ ಬೇಕು. ಈಗ ನನ್ ಡಿಸೈನ್ ಅವ್ರಿಗೆ ಯಾವ್ದು ಪ್ಲಾನ್ ಇರಲ್ಲ. ಈಗ ನಿಮ್ ಡಿಸೈನ್ ನೀವೇನೇ ಒಂದು ಪ್ರಾಪರ್ ಒಂದು ವೆರೈಟಿ ಡಿಸೈನ್ ಕಳಿಸ್ಕೊಡಿ ಅಂತ ಹೇಳಿದ್ರೆ ಡಿಸೈನ್ಸ್ ಅಲ್ಲಿ ನಾನು ವಾಟ್ಸ್ಆಪ್ ಮಾಡ್ತೀನಿ, ಓಕೆ ಸೆಲೆಕ್ಷನ್ ಮಾಡಿ. ಇಲ್ಲ ಅವ್ರ ಹತ್ರ ಯಾವ್ದಾದ್ರು ಡಿಸೈನ್ ಇದ್ರು ನಾನು ಮಾಡಿದ್ದೀನಿ. ಓಕೆ, ಅವ್ರ ಆನ್ಲೈನ್ ಇಂದ ತಗೊಂಡ್ ಬಂದ್ರು ಡಿಸೈನ್ ನಾನು ಸ್ಟಿಚ್ ಹಾಕಿ ಮಾಡಿದ್ವಿ. ಈಗ ಎಲ್ಲೇ ಹುಡುಕಿ ಆ ಡಿಸೈನ್ ಬೇಕು ಅಂತ ಹೇಳಿದ್ರೆ ನೀವು ಮಾಡ್ಕೊಡ್ತೀವಿ. ಕರ್ನಾಟಕ ಎಲ್ಲಿಂದ ಬೇಕಾದ್ರೂ ನೀವು ಈ ತರ ಸೀಟ್ ಕವರ್ ಆಗ್ಲಿ ನೀವು ಎಲ್ಲೇ ನೋಡಿರಿ, ಆನ್ಲೈನ್ ಅಲ್ಲೇ ನೋಡಿರಿ, ಇಲ್ಲಿ ಯಾವ್ದಾದ್ರು ವಿಡಿಯೋದಲ್ಲಿ ಯಾವ್ದಾದ್ರು ಸೀಟ್ ಗಳನ್ನ ತೋರಿಸಿದ್ರೆ ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ನಿಮ್ಗೆ ಇವ್ರ ನಂಬರ್ ಇಲ್ಲಿ ಬರ್ತಾರಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆ ಒಂದು ಡಿಸೈನ್ ಅಲ್ಲಿ, ಆ ಒಂದು ಇದರಲ್ಲಿ ಪ್ಯಾಟರ್ನ್ ಅಲ್ಲಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿ ಕಳಿಸ್ಕೊಡ್ತಾರೆ. ಸ್ವಲ್ಪ ಟೈಮ್ ತಗೊಳ್ತಾರೆ, ಬಟ್ ಆ ಒಂದು ಏನು ಡಿಸೈನ್ ನೀವು ಇಷ್ಟಪಡ್ತೀರ ಆ ಡಿಸೈನ್ ಅಲ್ಲಿ ಸೀಟ್ ಕವರ್ಗಳನ್ನ ನಿಮ್ಗೆ ನಿಮ್ಮ ಸ್ಪಾಟ್ಗೆ ಕಳಿಸ್ಕೊಡ್ತಾರೆ. ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ತಲೆನೋವು ಇರಲ್ಲ. ಅದೇ ಏನೇ ಬೇಕಿದ್ರು ಗ್ಯಾರಂಟಿ ನಾನು ಕೊಡ್ತೀನಿ. ನನ್ನ ನಂಬರ್ ಇಲ್ಲಿ ಇರುತ್ತೆ, 9944854101. ಈ ನಂಬರ್ಗೂ ಕಾಲ್ ಮಾಡಿ, ನನ್ನ ನಂಬರ್ ಅದು, ನಂಬರ್ಗೆ ಕಾಲ್ ಮಾಡಿ ನೀವು ಇದು ಮಾಡ್ಕೋಬಹುದು. ನಾನು ಇವಾಗ ಬಂದಿದ್ದು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಪೇರ್ ಗ್ಲಾಸ್ ವರ್ಕ್ಸ್, ರೇಡಿಯಂ ವರ್ಕ್ಸ್ ಅಂತ ಬಿಟ್ಟಿದೆ. ನನ್ನ ಫ್ರೆಂಡ್ ಅವನು ವಿಶಾಖ್ ಅಂತ ಹೇಳಿ. ಫ್ರೆಂಡ್ ಅಂತ ಹೇಳಿದ್ರೆ ನಮ್ಮ ಒಂದು ಸ್ಟೂಡೆಂಟ್ ಫ್ರೆಂಡ್ ಅಂತೆಲ್ಲ ಹೇಳ್ಬೋದು. ಅಲ್ಲಿಗೆ ಬಂದಿದೆ. ಅವಾಗ ಇಲ್ಲಿ ತುಂಬಾ ಟೈಮಿಂದ ನಾನು ನೋಡ್ತಾ ಇದ್ದೀನಿ, ಬಟ್ ನಾನು ಇದನ್ನ ಒಂದು ಪ್ರಮೋಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇದನ್ನ ನಾನು ಆಟೋಗೆ ಫುಲ್ ಟಾಪ್ ವರ್ಕ್ ಆಗ್ಲಿ ಪ್ರತಿಯೊಂದು ನಾನು ಇದಕ್ಕೆ ಫ್ಲೋರ್ ಈಗ ಅದೇ ಮ್ಯಾಟ್ ಅನ್ನ ನಾನು ಹಾಕಿಸ್ತೀನಿ. ಅದು ಏನಾಗುತ್ತೆ ಏನು ಬಜೆಟ್ ನೋಡ್ಬಿಟ್ಟು ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ. ಹಿಂದೆ ಆಗ್ಲಿ ಮುಂದೆ ಆಗ್ಲಿ ಎಲ್ಲ ಫುಲ್ ಏನಿದೆ ಅಂದ್ರೆ ಫ್ಲೋರ್ ಫ್ರಂಟ್ ಬ್ಯಾಕ್ ಎಲ್ಲ ಫ್ಲೋರ್ ಅಲ್ಲಿ ಫುಲ್ ಅದನ್ನ ಗಮ್ ಹಾಕಿ ಫುಲ್ ಫಿಕ್ಸ್ ಮಾಡಿ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಹೇಗಿರುತ್ತೆ ಏನು ಅನ್ನೋದು. ಜೊತೆಗೆ ಈಗ ಮಾಮೂಲಿ ಸ್ಟಿಕ್ಕರಿಂಗ್ ಏನ್ ಬರುತ್ತೆ ಅದನ್ನ ನಾನು ಮಾಡ್ಕೊಡ್ತೀನಿ. ಇಲ್ಲಿ ಈಗ ನೀವು ನಂಬರ್ಗಳು ನೋಡ್ತಾ ಇರ್ಬೋದು. ಹಾಗೇನೆ ಅವರ ಬ್ರದರ್ ಇದಾರೆ ಹುಣಸೂರು ಸರೌಂಡಿಂಗ್, ಹುಣಸೂರು ಮೈಸೂರು ಈ ಕಡೆ ಸರೌಂಡಿಂಗ್ ಅಲ್ಲಿ ಯಾರಾದ್ರೂ
CCTV ಕ್ಯಾಮ್ರಾ ಅಥವಾ ಆ ತರದ್ದೇನಾದ್ರು ಕೆಲಸಗಳಿದ್ರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಕಾಣಿಸ್ತಾ ಇರ್ಬೋದು ಇಲ್ಲಿ, ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾ, ಇಲ್ಲೂ ಇದೆ ಎಲ್ಲ CCTV ರಿಲೇಟೆಡ್ ಯಾವುದೇ ವರ್ಕ್ ಇದ್ರು ಕಾಂಟ್ಯಾಕ್ಟ್ ಮಾಡಿ. CCTV ಮತ್ತೆ ಡಿಶ್ ಟಿವಿಗಳು ಈ ತರದ ಯಾವುದೇ ವರ್ಕ್ ಇದ್ರು ಕಾಂಟ್ಯಾಕ್ಟ್ ಮಾಡಿ. ಹಾಗೇನೆ ಇಲ್ಲೊಂದು ಗಾಡಿ ಇದೆ ನೋಡಿ, ಅದು ಇವರೇ ವರ್ಕ್ ಮಾಡಿರೋಂತ ಗಾಡಿ. ಈಗ ಜಸ್ಟ್ ಬಂತು, ನಾವು ವಿಡಿಯೋ ಮಾಡ್ತಾ ಇರುವಾಗ ಇಲ್ಲಿ ಜಸ್ಟ್ ಬಂತು. ಹಾಯ್ ಬ್ರೋ, ನಿಮ್ಮ ಹೆಸರು? ದಿಲೀಪ್. ಬ್ರೋ, ಇದು ಕೆಲಸ ಎಲ್ಲಿ ಮಾಡ್ತಿದ್ ನೀವು? ಕೆಲಸ ಇಲ್ಲೇ ಮಾಡ್ಸಿದ್ದು. ಸೀಟ್ ಕೆಲಸ ಎಲ್ಲ? ಸೀಟ್ ಕೆಲಸ, ಸೀಟ್ ಸೀಲಿಂಗ್ ಎಲ್ಲ ಸೀಟ್ ಎಲ್ಲ ಪೂರ್ತಿ ಇವ್ರ ಹತ್ರನೇ ಎಲ್ಲ. ಈಗ ಮತ್ತೆ ಏನಕ್ಕೆ ಬಂದಿದ್ ಈಗ? ಇವಾಗ ಅದೊಂದು ಕವರ್ ಹೊಲ್ಸ್ಬೇಕಿತ್ತು. Okay. ಮುಂಚೆ ಹೊಲ್ಕೊಟ್ಟಿರಲ್ಲ, ಅದಕ್ಕೆ ಅದನ್ನ ಕೇಳ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಓಕೆ, ಹೇಗಿದೆ ಕೆಲಸ? ಕೆಲ್ಸ ಸ್ಯಾಟಿಸ್ಫ್ಯಾಕ್ಷನ್? ಚೆನ್ನಾಗಿ ಮಾಡಿದ್ದಾರೆ. ಓಕೆ, ನಾವು ಮತ್ತೆ ಬಂದು ಇನ್ನೊಂದ್ ಗಾಡಿ ಇದೆ, ಅದನ್ನ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿದೀವಿ. ಇನ್ನೊಂದು ಗಾಡಿ ಇಲ್ಲೇ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ? Guys, ನೋಡಿ ಅಷ್ಟೇ ಸಾಕು. ಏನಂತ ಹೇಳಿದ್ರೆ ಒಂದು ಗಾಡಿ ಕೆಲಸ ಮಾಡಿ ಮತ್ತೆ ಇನ್ನೊಂದು ಗಾಡಿ ಕೆಲಸನೂ ಇಲ್ಲೇ ಮಾಡಿಸ್ಬೇಕು ಅನ್ನುವಾಗ ಅದ್ರದ್ದು ಇದೇನು ರಿಸಲ್ಟ್ ಏನು ಅನ್ನೋದು ಅಷ್ಟರಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಇದು ಸೀಲಿಂಗು ಮತ್ತೆ ಸೀಟ್ ವರ್ಕ್ ಇದೆಲ್ಲ ಮಾಡಿದ್ದಾರೆ. ಕಲರ್ ಚಾಯ್ಸ್ ಇದೆಲ್ಲ ಹೇಗೆ ನೀವೇ ಮಾಡಿದ ಪ್ಯಾಟರ್ನ್? ಕಲರ್ ಚಾಯ್ಸ್ ಎಲ್ಲ ನಾವೇ ಮಾಡಿದ್ವಿ. ನಾನು ಮತ್ತೆ ನಮ್ಮ ಅಣ್ಣ ಇಬ್ರು ಮಾತಾಡ್ಕೊಂಡು ಓಕೆ, ಚಾಯ್ಸ್ ಎಲ್ಲ ನಾವೇ ಮಾಡಿ ಓಕೆ, ಇವ್ರ ಹತ್ರನೇ ಮಾಡ್ಸಿದ್ವಿ. ಇವ್ರ ಹತ್ರ ಮಾಡ್ತೀವಿ. ನೀವು ಹೇಗೆ ಹೇಳಿದ್ರೆ ಆ ಕೆಲಸ ನಾವ್ ಹೇಗ್ ಹೇಳಿದ್ವಿ ಆ ಕೆಲಸ ಮಾಡ್ಕೊಟ್ಟಿದ್ವಿ. ಅವ್ರು ಮಾಡ್ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಇದೊಂದು ವೈಟ್ ಬೋರ್ಡ್, ತುಫಾನ್ ವೈಟ್ ಬೋರ್ಡ್. ಇದು ಎಲ್ಲ ಸೀಟ್ ವರ್ಕ್ ಎಲ್ಲ ಸೂಪರ್ ಮಾಡಿದ್ದಾರೆ. ಸೀಲಿಂಗು, ಸೀಟು ಇದೆಲ್ಲ ಇದೆ. ಈಗ ವಿಡಿಯೋ ಮಾಡ್ತಾ ಇದು ಬಂತು ಗಾಡಿ. ಬಂದಾಗ ಅನ್ಕೊಂಡೆ ಇದನ್ನ ಒಂದ್ಸಲ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ಇದು ಸೀಟ್ ವರ್ಕ್ ಎಲ್ಲ ಹೇಗಿದೆ ಅನ್ನೋದು. ಸೀಟ್ ವರ್ಕ್ ಮಾತ್ರ ಅಲ್ಲ, ಟೋಟಲ್ ಇಂಟೀರಿಯರ್ ಫುಲ್ ವರ್ಕ್ ಮಾಡಿದ್ದಾರೆ. ಅವರು ಕಸ್ಟಮರ್ ಸ್ಯಾಟಿಸ್ಫೈಡ್ ಇದ್ದಾರೆ. ಸರ್, ಈಗ ಬೇರೊಬ್ರು ಇಲ್ಲಿ ಕೆಲಸ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇದ್ರೆ ಅವ್ರಿಗೆ ನೀವೇನ್ ಹೇಳಕ್ ಉದ್ದೇಶ? ಕೆಲಸ ಮಾಡಿಸ್ಬೇಕು ಅಂತ ಉದ್ದೇಶ ಇದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. Okay. ಬನ್ನಿ. ನೀವು ಎಷ್ಟು ಪ್ರೈಸ್ ಹೇಳ್ತೀರಿ ಅದ್ರೊಳಗೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ನೀಟಾಗಿ ಕೆಲಸ ಮಾಡ್ಕೊಡ್ತಾರೆ. ಇಲ್ಲ, ಈಗ ಕೆಲವೊಂದ್ ಕಡೆ ಅಂತ ಹೇಳಿದ್ರೆ ಈಗ ಸೀಟ್ ಕೆಲಸ ಈ ತರದೆಲ್ಲ ಹೋದಾಗ ಈಗ ಅವ್ರು ಏನ್ ಹೇಳ್ತಾರೆ ಪ್ರೈಸ್, ಆ ಪ್ರೈಸ್ ಅಲ್ಲೇ ಮಾಡಿಸ್ಬೇಕಾಗುತ್ತೆ. ಇಲ್ಲ ನಾವು ಅದಕ್ಕೆ ಇದಾಗ್ಬೇಕಾಗುತ್ತೆ. ಇಲ್ಲ ಆ ತರ ಏನಾದ್ರು? ಆತರ ಏನಿಲ್ಲ, ನಾವೇನು ಇಬ್ರು ಮಾತುಕತೆ ಆಡ್ಕೊಂಡು ಕಡಿಮೆ ಮಾಡ್ಕೊಂಡು ನೀವೊಂದು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಬರ್ತಾರೆ ಅವರು. ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಅವ್ರು ಬರ್ತಾ ಇದಾರೆ. ಓಕೆ, ಇದಕ್ಕಿಂತ ಮುಂಚೆ ನಾನು ನಿಮ್ಮನ್ನೆಲ್ಲ ನೋಡಿದೀನ? ಇಲ್ಲ ನೋಡಿಲ್ಲ ಬ್ರೋ. ನೀವು ನನ್ನೆಲ್ಲ ನೋಡಿದೀನ? ಈಗ ಇವ್ರು ಅಂತ ಹೇಳಿದ್ರೆ ನೀವ್ ಅನ್ಕೋಬಹುದು ಯಾವ್ದೋ ಗಾಡಿ ಹೋಗ್ತಾ ಇರುವಾಗ ಬಂದು ತಂದು ನಿಲ್ಸಿ ವಿಡಿಯೋ ಮಾಡಿದಾರಂತ. ಏನಲ್ಲ, ಇದಕ್ಕಿಂತ ಮುಂಚೆ ನಾನು ಅವ್ರನ್ನ ನೋಡಿಲ್ಲ, ಅವರು ನನ್ನನ್ನು ನೋಡಿಲ್ಲ. ನಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಗೊತ್ತಾ? ಇಲ್ಲ ನೀವೇ ಯಾವ್ರು? ನಮ್ದು ಅನುಗೂಡು ಅಂದ್ರೆ ಹುಣಸೂರೇ ಆಗಿದ್ದು. ನನ್ನ ಯೂಟ್ಯೂಬ್ ಚಾನಲ್ ಇರೋದು ಅವ್ರಿಗೆ ಗೊತ್ತಿಲ್ಲ, ಆ ಒಂದು ಕಂಡೀಷನ್ ಇರೋದು. ಬಟ್ ನಾನು ಏನಿದೆ ಜಿನಿಯನ್ ಆಗಿ ಏನಿದೆ ಅದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಈಗ ಅವರಿಂದ ನನಗೇನು ಲಾಭ ಇಲ್ಲ. ಯಾಕೆಂತ ಹೇಳಿದ್ರೆ ನನ್ನಿಂದ ಒಂದು 4 ಜನಕ್ಕೆ ಏನಾದ್ರು ಲಾಭ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇನೆ ವಿಡಿಯೋ ಮಾಡ್ತಾ ಇರೋದು. ಜಿನಿಯನ್ ಆಗಿ ಏನಾದ್ರು ಈಗ ಅವ್ರದ್ದು ಏನಾದ್ರು ಸಣ್ಣ ಪುಟ್ಟ ಕಂಪ್ಲೇಂಟ್ಸ್ ಆ ತರ ಏನೋ ಇದೆಯಾ ಸರ್? ಏನ್ ಕಂಪ್ಲೇಂಟ್ ಇಲ್ಲ ಬ್ರೋ. ಎಲ್ಲ ಏನಾದ್ರು ಸಣ್ಣ ಪುಟ್ಟದ ಏನಾದ್ರು ಈಗ ಟೈಮ್ ಲೇಟ್ ಮಾಡೋದು ಆ ತರ ಏನಾದ್ರು? ಟೈಮ್ ಲೇಟ್ ಆಗುತ್ತೆ, ಏನು ಮಾಡಕ್ ಆಗಲ್ಲ. Okay. 1-2 ದಿನ ಹೆಚ್ಚು ಕಡಿಮೆ ಆಗುತ್ತೆ. ಕೆಲಸ ಮಾಡ್ಕೊಡ್ತಾರೆ ನೀಟಾಗಿ. ಕೆಲಸ ನಿಮಗೆ ನೀಟ್ ಆಗಿದೆ, ಸ್ಯಾಟಿಸ್ಫೈಡ್, 100% ಸ್ಯಾಟಿಸ್ಫೈಡ್. ಈಗ ಕೆಲವೊಂದು ಕೆಲಸಗಳು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಇದಕ್ ಬರ್ಬೇಕು. ನಾವೊಂದು ಪ್ಲಾನ್ ಹೇಳುವಾಗ ಅವ್ರ ಪ್ಲಾನಿಗೆ ಬಿಟ್ಟಾಗ ಅವ್ರ ಟೈಮಿಂಗ್ ಮಾಡ್ಕೊಡ್ಬೋದೇನೋ. ಬಟ್ ನಾವು ನಮ್ ಪ್ಲಾನಿಗೆ ಹೇಳುವಾಗ ಆ ಒಂದು ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು ಅನ್ನೋವಾಗ ನಾವು ಅವರಿಗೆ ಸ್ವಲ್ಪ ಟೈಮ್ ಕೊಡ್ಬೇಕಾಗುತ್ತೆ. ಬಟ್ ಅದನ್ನ ಅವರು ಮಾಡ್ಕೊಡ್ತಾ ಇದಾರೆ. ಅದು ನಮ್ಮ ಇಲ್ಲಿ ಈ ಕಸ್ಟಮರ್ ರಿವ್ಯೂ ಅಂತಾನೆ ಹೇಳ್ಬೋದು. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. NTP ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ, ಸರ್ಚ್ ಮಾಡಿ. ಇನ್ಸ್ಟಾಗ್ರಾಮ್ ಇದೆ, ಸರ್ಚ್ ಮಾಡಿ ಅವ್ರು ನೋಡ್ಬೋದು ಸರ್ ವಿಡಿಯೋ. ಏನಂತ ಸರ್ ಯೂಟ್ಯೂಬ್ ನೇಮ್? NTP ರೈಡ್ಸ್ ಅಂತ ಹೇಳಿ. NTP ಗಾಡಿ ಮುಂದೆ ಇದೆ ನೋಡೋದ್ರೆ ಅಲ್ಲಿ ಸಿಗುತ್ತೆ. ಈ ಆಟೋ ಮುಂದೆ ಇದೆ. ಈಗ ಈ ಬ್ಯಾನರ್ ಅನ್ನ ಒಂದು ಚೇಂಜ್ ಮಾಡಿಸ್ಬೇಕು. ಜೊತೆಗೆ ಹಿಂದ್ಗಡೆ ಅಲ್ಲ, ಫ್ರಂಟ್ ಅಲ್ಲಿ ಮತ್ತೆ ಈ ಸೈಡ್ ಅಲ್ಲಿ ಇಲ್ಲೆಲ್ಲ ಸ್ವಲ್ಪ ಸ್ಟಿಕ್ಕರ್ಸ್ ಇದೆ. ಜೊತೆಗೆ ಫೋನ್ ನಂಬರ್ಸ್ ಇದೆಲ್ಲ ಹಾಕ್ಸ್ಬೇಕು. ಅದಕ್ಕೆ ಬಂದಾಗ ಅನ್ಕೊಂಡೆ, ಯಾಕೆಂತ ಹೇಳಿದ್ರೆ ಇಲ್ಲಿ ಇವ್ರದ್ದು ಕೆಲಸ ಹೇಗೆ ಅಂತ ಹೇಳಿದ್ರೆ ಪ್ರಾಪರ್ ಕೆಲಸ ನಡೆಯುತ್ತೆ. ಟೈಮ್ ತಗೊಂಡ್ರು ನಿಧಾನವಾಗಿ ಮಾಡಿದ್ರು ಕೆಲಸ ಪ್ರಾಪರ್ ಆಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ. ನಿಮಗೆ ಕಂಪ್ನಿ ಫಿಟ್ಟೆಡ್ ಏನ್ ಬರುತ್ತೋ ನೋಡ್ತಾ ಇರ್ಬೋದು. ಇಲ್ಲಿ ಬಿಸ್ಲು ಆ ಕಡೆಯಿಂದ ಹೊಡಿತಾ ಇರೋದ್ರಿಂದ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇರಲ್ಲ. ಬಟ್ ನೋಡ್ತಾ ಇರ್ಬೋದು ಇಲ್ಲಿ ಏನು ಕಂಪ್ನಿ ಫಿನಿಶಿಂಗ್ ಏನ್ ಬರುತ್ತೆ ಅದೇ ಫಿನಿಶಿಂಗ್ ಅಲ್ಲಿ ಕೆಲಸ ಮಾಡ್ಕೊಡ್ತಾರೆ ನಿಧಾನವಾಗಿ. ನೋಡ್ತಾ ಇರ್ಬೋದು, ನಾನು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿ ಈಗ ಒಂದು ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆಯಿಂದ ಕವರ್ ಅನ್ನ ಕೂರಿಸ್ತಾ ಇದಾರೆ. ಅಷ್ಟು ಪ್ರಾಪರ್ ಆಗಿ, ಅಷ್ಟು ಪರ್ಫೆಕ್ಟ್ ಆಗಿ ಕೂರಿಸ್ತಾ ಇದಾರೆ. ಅದರಿಂದನೇ ಟೈಮ್ ತಗೊಳ್ತಾರೆ.
ಬನ್ನಿ ಈಗ ಅವ್ರ ಹತ್ರ ಒಂದ್ ಎರಡು ಮಾತಾಡಿ. ಈಗ ಹೇಳಿದಾಯ್ತು, ಈಗ ಎಲ್ಲ ಹೊರಗಡೆಗೆ ಬೇಕು ಅಂತ ಹೇಳಿದ್ರೆ ಕಳಿಸ್ಕೊಡ್ತೀರಾ. ಈಗ ನಮಗೆ ಅಲ್ಲಿಗೆ ಈಗ ಅಂತ ಹೇಳಿದ್ರೆ ಈಗ ಸೀಟ್ ನಮಗೆ ಸ್ವಲ್ಪ ಮಾಡಿಫೈ ಮಾಡ್ಬೇಕಾಗುತ್ತೆ. ನಾರ್ಮಲ್ ಸೀಟ್ ಇರೋದು ಮಾಡಿಫೈ ಮಾಡ್ಬೇಕಂದ್ರೆ ನೀವು ಗಾಡಿ ಇಲ್ಲಿಗೆ ಬೇಕಾಗುತ್ತೆ. ತಗೊಂಡ್ಬರ್ಬೇಕಾಗುತ್ತೆ. ಓಕೆ ಯಾಕಂದ್ರೆ ಇದಕ್ಕೆ ಕುಶನ್ ಸೈಜ್ ಗಳಿರುತ್ತೆ. ಓಕೆ ಆ ಸೈಜ್ ಮೇಲೆ ನಾನು ಕಂಪ್ನಿ ಫಿಟೆಡ್ ಅಂದ್ರೆ ನಮ್ಮ ಹತ್ರ ಟೆಂಪ್ಲೇಟ್ ಇರುತ್ತೆ, ನಾನು ಮಾಡಿ ಕೊಡ್ತೀನಿ. ಓಕೆ ಇದು ಬಕೆಟ್ ಸೀಟ್ ಆಲ್ಟ್ರೇಷನ್ ಸ್ಪೋರ್ಟ್ ಸ್ಟೆಪ್ ಮಾಡ್ಬೇಕಂದ್ರೆ ನೀವು ಸೀಟ್ ಗಳು ಈಗ ನಾರ್ಮಲ್ ಕಂಪನಿ ಸೀಟ್ ಅನ್ನ ನೀವು ಬಕೆಟ್ ಸೀಟ್ ಮಾಡಿದಿರಾ ಇದನ್ನ. ಮಾಡ್ತೀರಾ. ಈ ತರ ಮಾಡ್ಬೇಕು ಅಂದ್ರೆ ಸೀಟ್ ಕೆಲಸ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದೇ ಕೆಲಸ ಮಾಡ್ತಾ ಇರೋದು. ಜಾಸ್ತಿ ಬರುತ್ತೆ, ಓಕೆ ಇದು ಬರುತ್ತೆ. ಇನ್ನು ಕ್ವಶನಿಂಗ್ ಇದೆಲ್ಲ ಬರುತ್ತೆ. ಅವ್ರ ಏನು ಅವ್ರು ಸಜೆಸ್ಟ್ ಮಾಡಿರ್ತಾರೆ ಅದು ನೀವೀಗ ಏನು ಸಜೆಸ್ಟ್ ಮಾಡ್ತೀರಾ ಆ ಒಂದು ಕ್ವಾಲಿಟಿಲಿ ಆ ಕ್ವಾಂಟಿಟಿಲಿ ಅವರು ಕೆಲಸ ಮಾಡ್ಕೊಡ್ತಾರೆ. ಈಗ ಈ ತರ ಇದೆಲ್ಲ ಮಾಡ್ಬೇಕು ಆಲ್ಟರ್ ಮಾಡ್ಬೇಕು ಸೀಟ್ ಅನ್ನ ಅಂತ ಹೇಳಿದಾಗ ಅವರು ಗಾಡಿ ತಂದು ಗಾಡಿ ಇಲ್ಲಿ ತರಬೇಕಾಗುತ್ತೆ. ನಾರ್ಮಲ್ ಒರಿಜಿನಲ್ ಕಂಪ್ನಿ ಫಿಟೆಡ್ ಬೇಕು ಅಂದ್ರೆ ನಾನು ನಿಮ್ಗೆ ಸ್ಟಿಚ್ ಮಾಡಿ ರೆಡಿ ಮಾಡಿ ಓಕೆ ಹಾಕಿ ಕೊಡ್ತೀನಿ ಪಾರ್ಸಲ್. ಓಕೆ ಇದು ಶಿಫ್ಟ್ ಹಾಗೇನೆ ಇಲ್ಲೂ ಒಂದು ಶಿಫ್ಟ್ ಇದೇನೆ. ಇದು ನಾರ್ಮಲ್ ಇದು ಕಂಪ್ನಿ ಸೀಟ್ ಅಲ್ಲ ಇದು ಇದು ಸ್ಯಾಂಟ್ರೋದಾ ಇದು ಶಿಫ್ಟ್ ಇಲ್ಲಿ ಒಂದು ಶಿಫ್ಟ್ ಇದೆ. ಇದು ಶಿಫ್ಟ್ ಇದೆ ಕಂಪ್ನಿ ಸೀಟು. ಹಾಗೇನೆ ಇದು ಕಂಪ್ನಿ ಸೀಟ್ ಏನಾ? ಕಂಪ್ನಿ ಸೀಟ್ ಕಂಪ್ನಿ ಫಿಟೆಡ್ ಅದು ಕಂಪ್ನಿ ಫಿಟೆಡ್. ಇದು ಕಂಪ್ನಿ ಫಿಟೆಡ್ ಸ್ಯಾಂಟ್ರೋದು ಸೀಟ್ ಇದೆ. ಇದು ಈಗ ಸೀಟ್ ಕವರ್ ಇದೆಲ್ಲ ರೆಡಿ ಮಾಡ್ತಾ ಇದಾರೆ. ಅಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಸೀಟು ರೆಡಿ ಆಗಿದೆ. ಇಲ್ಲಿ ಸೀಟ್ ಇದು ಬೇಸ್ ರೆಡಿ ಆಗಿದೆ. ಇಲ್ಲೂನು ಈ ಸೀಟ್ ಇದೇನೆ ಬೇಸ್ ರೆಡಿ ಆಗಿದೆ, ಜೊತೆಗೆ ಬ್ಯಾಕ್ ಸೀಟ್ ರೆಡಿ ಆಗಿದೆ. ಹಾಗೇನೆ ಡೋರ್ ಪ್ಯಾನಲ್ ಯಾವುದು ಅದು ತೋರಿಸ್ತೇವೆ, ಅವಾಗ್ಲೇ ತೋರಿಸ್ತೇವೆ ಅದನ್ನ. ಇದು ಅಷ್ಟೇ, ಇದು ಬ್ಯಾಕ್ ಸೀಟ್ ಶಿಫ್ಟ್ ಬ್ಯಾಕ್ ಸೀಟ್ ಇದು ರೆಡಿ ಆಗಿದೆ ನೋಡಿ. ಹಾಗೇನೆ ಡೋರ್ ಪ್ಯಾಡ್ ಈ ತರದೆಲ್ಲ ಇದ್ ಮಾಡ್ಬೇಕು. ಈಗ ನಿಮ್ಗೆ ಇದ್ರಲ್ಲಿ ಲೆದರ್ ಫಿನಿಶ್ ಲೆದರ್ ಟಚ್ ಬೇಕು, ಇಲ್ಲ ಕಲರ್ ಚೇಂಜ್ ಆಗ್ಬೇಕು, ಈ ತರ ಎಲ್ಲ ಹೇಳಿದಾಗ ಅದನ್ನು ಅವರು ಮಾಡ್ಕೊಡ್ತಾ ಇದಾರೆ. ಅದಕ್ಕೋಸ್ಕರನೇ ಇದು ಎಲ್ಲ ಬಂದಿರೋದು. ಈಗ ಇದು ಟೋಟಲ್ ಆಗಿ ಕಲರ್ ಚೇಂಜ್ ಆಗ್ತಾ ಇದೆ. ಅದನ್ನ ನಾನು ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ಇದನ್ನ ಹಾಕಿರ್ತೀನಿ. ಯಾವುದೇ ವಿಡಿಯೋ ಹಾಕಿದ್ರು ಅದರಲ್ಲಿ ಈ ಒಂದು ಪ್ಯಾನಲ್ಸ್ ಡೋರ್ ಪ್ಯಾನ್ ಆಗ್ಲಿ ಇಲ್ಲ ಪ್ಯಾನಲ್ಸ್ ಆಗ್ಲಿ ಇದ್ರದ್ದು ಫಿನಿಶಿಂಗ್ ಏನ್ ಬರುತ್ತೆ ಅನ್ನೋದನ್ನ ಆ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ನಿಮ್ಗೆ. ಅದರಿಂದ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೋಡ್ತಾ ಇರ್ಬೋದು. ಇದು ಇಷ್ಟಿನ ಇರುತ್ತೆ. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀನಿ. ನಾಳೆ ಬೇರೆ ಒಂದು ವಿಡಿಯೋ ಜೊತೆಗೆ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.